ಸಾವುಕಾರ, ನಾವಿಬ್ರು ನಮ್ಮ ಹಳೆಯ ಮದುವೆ ಹೊರಟಿದ್ದೀವಿ. ಹೋಗಿ ಬಂದ್ಮೇಲೆ ನಿಮ್ ಸಾಲ ನಾನು ಖಂಡಿತವಾಗ್ಲೂ ತೀರಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಲಾವಕಾಶ ಕೊಡಿ. ಅಲ್ಲ ಸೌಕರ್ಯ, ಇವನ್ಗೆ ಇವನ್ ಸಾಲನೇ ತೀರ್ಸಕ್ಕಾಯ್ತಲ್ಲ, ಇನ್ನು ಇವನ್ ಹಳೆಯ ಮದುವೆ ಬೆಲೆ ಹೋಯ್ತದಂತೆ. ಅಷ್ಟು ಸಾಲದು ಅಂತ ಶಿವಪ್ಪನ ಸಾಲ ಜಾಮೀನಾಗಿ ಹೋದ ಇವನೇ. ಸುಮ್ಮನೆ ಹಂಗೆಲ್ಲ ಮಾತಾಡಬಾರ್ದು. ನಮ್ಮ ಶಿವದೇವಯ್ಯನವರು ಸತ್ಯವಂತರು, ಕಲ್ಲಿಯವರು ಶಿವದೇವಯ್ಯ. ನೀನು ಮತ್ತೆ ಶಿವಪ್ಪ ನನ್ನ ಹತ್ರ ತಗೊಂಡಿರೋ ಸಾಲದ ಬಗ್ಗೆ ಚಿಂತೆ ಬೇಡ, ಚಿಂತೆ ಬೇಡ. ಅದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ಉಪಾಯ ಇದೆ, ಹೇಳಿ ಸಾವುಕಾರ. ಶಿವದೇವಯ್ಯ, ಅದು ತಪ್ಪು ತಿಳ್ಕೋಬಾರ್ದು. ಹೇಳಿ. ಅದು ನಿನ್ನ ಹೆಂಡತಿ ಮತ್ತೆ ಮಗಳನ್ನ ನಮ್ಮ ತೋಟದ ಮನೆಗೆ ಬೇಡ ಬೇಡ, ತೋಟದ ಮನೆಯಲ್ಲಿ ಸ್ವಲ್ಪ ಕೆಲಸ ಕಷ್ಟ ಆಗುತ್ತೆ. ಅಲ್ಲಿ ಸಾಗರ ಬಂದು ನೋಡ್ಕೊತಾನೆ. ಸಾಗರ ಒಬ್ಬ ನೋಡ್ಕೊಳ್ತಾನೆ. ಶಿವದೇವಯ್ಯ, ನನ್ನ ಹತ್ರ ಇನ್ನೂ ಒಂದು ಉಪಾಯ ಇದೆ. ನಿನ್ನ ಹೆಂಡತಿ ಮಗಳು ಹೇಗೋ ಕಲ್ಲಿನಾಥನ ಹೊರಗೆ ಹೋಗ್ತು, ಯಾಕೆ ಕಲ್ಲಿನಾಥನ ಕೇಳಬಾರ್ದು, ಪ್ರತ್ಯೇಕವಾಗಿ ಕೊಟ್ಟು ಕೊಡ್ಬೋದು. ಸಾಲ ತುಂಬಿರೋದು ನಾನು, ಬಡ್ಡಿ ಕಟ್ಟಬೇಕಾಗಿರೋದು ನಾನು. ಇದ್ರ ಮಧ್ಯೆ